ವೀಕ್ಷಕರೇ, ಸದ್ಯ ರಾಜ್ಯ ರಾಜಕಾರಣದಲ್ಲಿ $1 ಮಿಲಿಯನ್ ಪ್ರಶ್ನೆ ಅಂತಂದರೆ ಮುಂದಿನ ಸಿ ಎಂ ಯಾರು ಅಂತ. ಅಂದರೆ ಇದೇ ಟರ್ಮ್ನಲ್ಲಿ ಮುಂದಿನ ಸಿ ಎಂ ಯಾರಾಗ್ತಾರೆ ಅಥವಾ ಮುಂದಿನ ಟರ್ಮ್ನಲ್ಲಿ ಯಾರು ಸಿ ಎಂ ಆಗ್ತಾರೆ ಅಂತ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗಿದೆಯಾ ಅಂತ. ಸಿ ಎಂ ಬದಲಾವಣೆ ಆಗೋದು ಪಕ್ಕನ ಹಾಗಿದ್ರೆ ಕೈಕೋಟೆಯಲ್ಲಿ ಯತೀಂದ್ರ ಹೇಳಿಕೆ ಒಂದು ದೊಡ್ಡ ಕಂಪನವನ್ನೇ ಸೃಷ್ಟಿ ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಯಾವ ಥರ ಫಿಕ್ಸ್ ಆಗಿದೆ ಹಾಗಿದ್ರೆ ಒಬ್ಬೊಬ್ಬರು ಒಂದೊಂದು ಕೊಡ್ತಾ ಇರೋ ಹೇಳಿಕೆ ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತಾ ಅನ್ನುವಂಥದ್ದು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೋದ ಕಡೆ ಎಲ್ಲ ಹೇಳ್ತಾ ಇದ್ದರೆ, ಇಲ್ಲ ಕೊನೆಯ ಕಾಲದಲ್ಲಿದ್ದಾರೆ, ರಾಜಕಾರಣದ ಕೊನೆ ಘಟ್ಟದಲ್ಲಿದ್ದಾರೆ, ಅವರ ನಂತರ ಮತ್ತೊಬ್ಬರು ಬರ್ತಾರೆ ಅನ್ನುವಂಥದ್ದು. ಪವರ್ ಶೇರಿಂಗಿಗೆ ಹಾಗಿದ್ರೆ ಅಸ್ತು ಅಂತ ಹೇಳಿದ್ಯಾ ಹೈಕಮಾಂಡ್. ಹಾಗಿದ್ಮೇಲೆ ಒಂದು ವೇಳೆ ಪವರ್ ಶೇರಿಂಗ್ ಆಗೇ ಬಿಟ್ಟರೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗುವಂತಹ ರೇಸ್ನಲ್ಲಿದ್ದಾರೆ, ಅವರ ಭವಿಷ್ಯ ಹೇಗಿದೆ, ಅವರ ಪ್ಲಸ್ ಏನು ಮೈನಸ್ ಏನು, ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಆಗುವಂಥವರ ಭವಿಷ್ಯವನ್ನು. ಕೈಕೋಟೆಯಲ್ಲಿ ಸಂಚಲನ ಮತ್ತು ಕಂಪನ ಸೃಷ್ಟಿ ಮಾಡಿರುವಂಥ ಯತೀಂದ್ರ ಹೇಳಿಕೆ. ಸೊ ಸಿ ಎಂ ಬದಲಾವಣೆ ಆಗೋದು ಮುಖ್ಯಮಂತ್ರಿಗಳ ಮಗನಿಗೆ ಗೊತ್ತಿದೆಯಾ ಹಾಗಿದ್ರೆ? ಹೈಕಮಾಂಡ್ ಇದರ ಬಗ್ಗೆ ಮೊದಲೇನೆ ಮಾತುಕತೆ ನಡೆದಿದೆಯಾ? ಸಿ ಎಂ ಬದಲಾದರೆ ಉತ್ತರಾಧಿಕಾರಿಯಾಗುವಂತಹ ವ್ಯಕ್ತಿಗಳ ಪ್ಲಸ್ ಮೈನಸ್ ಏನು? ಅಶ್ವವೇಗ ನ್ಯೂಸ್ನಲ್ಲಿ ಸಿ ಎಂ ಉತ್ತರಾಧಿಕಾರಿಗಳ ಭವಿಷ್ಯ ಇದೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾರಿದ್ದಾರೆ, ಏನಾಗ್ತಾರೆ, ಅವರ ಕಥೆ ಏನು, ಅವರ ಮಾಹಿತಿ ಏನು, ಅವರ ಪ್ಲಸ್ ಏನು ಮೈನಸ್ ಏನು, ಮುಖ್ಯಮಂತ್ರಿ ಆಗೋ ರೇಸ್ನಲ್ಲಿ ಇರುವಂಥವ್ರು ಯಾರ್ಯಾರು ಹಾಗಿದ್ರೆ ಸಿ ಎಂ ಉತ್ತರಾಧಿಕಾರಿ ಯಾರಾಗ್ತಾರೆ? ಸಿದ್ದರಾಮಯ್ಯರ ಅತ್ಯಾಪ್ತರಾಗ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಅವರ ಅತ್ಯಾಪ್ತರಾಗ್ತಾರಾ ಅಥವಾ ಹೈಕಮಾಂಡ್ ಯಾರಿಗೆ ಸೂಚನೆ ಕೊಡುತ್ತೋ, ಯಾರ ಕಡೆಗೆ ಆರೋ ಮಾರ್ಕ್ ಮಾಡುತ್ತೋ ಅವರು ಮುಖ್ಯಮಂತ್ರಿ ಆಗುತ್ತಾರಾ? ಇದು $1 ಮಿಲಿಯನ್ ಪ್ರಶ್ನೆ. ನಾನು ಸಿ ಎಂ ಅಂತ ಹಲವರು ಹೇಳ್ಕೊಂಬಂದಿದ್ದಾರೆ. ನಾನೂ ಸನ್ಯಾಸಿ ಅಲ್ಲ, ನನಗೂ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆಗಳಿದ್ದಾವೆ ಅನ್ನುವಂಥದ್ದನ್ನು ಅನೇಕ ನಾಯಕರು, ಹಿರಿಯ ನಾಯಕರು ಹೇಳಿದ್ದಾರೆ. ಅಂದರೆ ಹೈಕಮಾಂಡ್ ಈ ಬಾರಿ ಯಾರಿಗೆ ಬಲ ಕೊಡುತ್ತೆ, ಯಾರಿಗೆ ಬೆಂಬಲ ಕೊಡುತ್ತೆ ಅಥವಾ ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು. ಯಾಕೆಂದರೆ ಶಾಸಕರು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕು, ಆತ ಶಾಸಕಾಂಗ ಪಕ್ಷದ ನಾಯಕನಾಗಿರಬೇಕು, ಜೊತೆಗೆ ಎಲ್ಲರ ಒಂದು ಕೋರಮ್ ಅಂತ ಹೇಳ್ತಾರೆ, ಒಗ್ಗಟ್ಟಿನ ಮಂತ್ರ ಜಪಿಸಬೇಕು. ಇದರ ಮಟ್ಟಿಗೆ ಮುಖ್ಯಮಂತ್ರಿ ಹೆಸರು ಅಂತಿಮ ಆಯ್ಕೆಯಾಗಿ ನಿರ್ಧಾರ ಆಗಬೇಕು. ಇದು ಫಾಲೋಅಪ್ ಮಾಡುವಂಥದ್ದು. ಅಂದರೆ ಇದು ಇರುವಂತಹ ಒಂದು ರೂಟು. ಆದರೆ ಈ ರೂಟನ್ನು ಬಿಟ್ಟು ಬೇರೆ ಯಾರ ಹೆಸರನ್ನು ಹಿಡಿತಾರೆ ಅಥವಾ ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ವಿರೋಧ ಹೇಗೆ ವ್ಯಕ್ತ ಆಗುತ್ತೆ, ಬಣ ರಾಜಕಾರಣ ಮತ್ತೆ ಜಾಸ್ತಿ ಆಗುತ್ತಾ ಅನ್ನುವಂಥದ್ದು ನೋಡೋಣ. ಯಾರಿದ್ದಾರೆ ರೇಸ್ನಲ್ಲಿ, ಯಾರು ಏನು ಮಾಡ್ತಾ ಇದ್ದಾರೆ, ಸೊ ಅವರ ಬಗ್ಗೆ ಏನು ವಿಚಾರಗಳಿದ್ದಾವೆ ತಿಳ್ಕೊಳ್ಳೋಣ. ನೋಡ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸ್. ಯಾರಾಗ್ತಾರೆ ಹಾಗಿದ್ರೆ ರಾಜ್ಯದ ನೂತನ ಮುಖ್ಯಮಂತ್ರಿ? ಅತಿ ದೊಡ್ಡ ಪ್ರಶ್ನೆ ಇದು. ಸಿದ್ದರಾಮಯ್ಯ ಉತ್ತರಾಧಿಕಾರಿ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಹಾಗಿದ್ರೆ? ಸಿದ್ದರಾಮಯ್ಯ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿ ಎಂ ಆಗ್ತಾರಾ? ಮತ್ತೆ ಅಹಿಂದ ವರ್ಗಕ್ಕೆ ಒಲಿಯುತ್ತಾ ಮುಖ್ಯಮಂತ್ರಿ ಸ್ಥಾನ? ರಾಜ್ಯದಲ್ಲಿ ಅಹಿಂದ ಯುಗ ಆರಂಭ ಆಗುತ್ತಾ ಅಂತ. ಇನ್ನು ಸಿ ಎಂ ಸ್ಥಾನಕ್ಕಾಗಿ 4 ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಯಾರೆಲ್ಲ ಅವರು, ಅವರ ಹಿನ್ನೆಲೆ ಏನು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿ ಎಂ ಉತ್ತರಾಧಿಕಾರಿಗಳ ಹಿನ್ನೆಲೆ ಮತ್ತು ಮುನ್ನೆಲೆ ಎರಡೂ ತಿಳ್ಕೊಳ್ಳೋಣ. ಯಾರು ಅವರು, ಏನಾಗಿದ್ದರು, ಮುಂದೆ ಏನಾಗಬಹುದು, ಸೊ ಅವರ ಬಗ್ಗೆ ಇರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಪ್ಲಸ್ ಏನು ಮೈನಸ್ ಏನು, ಎಲ್ಲವನ್ನು ಕೂಡ ನಿಮ್ಮ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಹೆಸರು ಈಗಾಗಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹೆಸರು ಚರ್ಚೆ ಆಗ್ತಾ ಇರೋ ಹಾಗೆ ಹಲವರಿಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗಿದೆ. ಸಿ ಎಂ ಆಕಾಂಕ್ಷಿಗಳಿಗೆ ಏನಿದು ಈ ರೀತಿ ಆಯ್ತಲ್ಲ ಅಂತ. ಈ ಹೆಸರು ತೇಲಿ ಬಿಟ್ಟಿರುವಂತಹದ್ದ ಅಥವಾ ವೈಯಕ್ತಿಕ ಅಭಿಪ್ರಾಯವಾ? ಹಿರಿಯ ನಾಯಕರು ಯಾರು? ಜಾತಿ ಸಮ್ಮಿಳನ ಹೇಗಿರುತ್ತೆ, ಸಮೀಕರಣ ಹೇಗಿರುತ್ತೆ, ಯಾರನ್ನು ಆಯ್ಕೆ ಮಾಡಿದ್ರೆ ಸೂಕ್ತ, ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಯಾರು ಅರ್ಹರಿದ್ದಾರೆ, ಪವರ್ ಶೇರಿಂಗ್ ವಿಚಾರ ಬಂದಾಗ ಯಾರಿಗೆ ಯಾರು ಟಕ್ಕರ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ರಾಜಕಾರಣ ಅಂತಂದರೆ ಅದೊಂದು ರೀತಿಯ ಯುದ್ಧ ಇದ್ದ ಹಾಗೆ. ಯಾಕೆಂದರೆ ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ಸಿನಾರಿಯೋನಲ್ಲಿ ಎಲ್ಲವೂ ಕೂಡ ಬದಲಾದಂತಾಗಿದೆ. ಯಾರ ಹತ್ರ ಪವರ್ ಜಾಸ್ತಿ ಇರುತ್ತೋ ಅವರೇ ಮೇಲುಗೈ ಸಾಧಿಸ್ತಾರೆ. ಶಕ್ತಿ ಇದ್ದವನು ಒಂದು ಕಡೆ ಗೆದ್ದರೆ ಮತ್ತೊಂದು ಕಡೆ ಯುಕ್ತಿ ಇದ್ದವನು ಕೂಡ ಗೆಲ್ಲೋದಕ್ಕೆ ಚಾನ್ಸಸ್ ಇದ್ದಾವೆ. ಸೊ ಹಾಗಾಗಿ
ಶಕ್ತಿ ಮತ್ತು ಯುಕ್ತಿಗಳ ಪ್ರದರ್ಶನ ಇಲ್ಲಿ ಆಗುತ್ತಾ ಅಧಿಕಾರಕ್ಕಾಗಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಮುಖ್ಯಮಂತ್ರಿ ಆಗುವಂತಹ ರೇಸ್ನಲ್ಲಿ ಇರುವಂಥವರು 4 ಜನ, ಅದರಲ್ಲಿ ಅಹಿಂದ ವರ್ಗಕ್ಕೆ ಸಿಗುತ್ತಾ, ಮುಂದುವರೆದಂತಹ ವರ್ಗಕ್ಕೆ ಸಿಗುತ್ತಾ, ಹೈಕಮಾಂಡ್ ಕೇಳಿದವ್ರಿಗೆ ಸಿಗುತ್ತಾ, ಅಥವಾ ಲಾಬಿ ಮಾಡಿದವ್ರಿಗೆ ಸಿಗುತ್ತಾ? ಇದು ಭಾಳಷ್ಟು ಯೋಚನೆ ಮಾಡಬೇಕಾಗಿರುವಂತಹದ್ದು. 4 ಪ್ರಭಾವಿ ಆಕಾಂಕ್ಷಿಗಳು ಯಾರು, ಅವರ ಹಿನ್ನೆಲೆ ಏನು, ಮುಖ್ಯಮಂತ್ರಿ ಆಗಲಿಕ್ಕೆ ಅವರು ಸೂಕ್ತ ಅಭ್ಯರ್ಥಿಯಾ ಅನ್ನೋದ್ರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಅವರೆಲ್ಲರ ಮಾಹಿತಿಯನ್ನು ಬಿಚ್ಚಿಡ್ತಾ ಇದ್ದೀವಿ. ಕರ್ನಾಟಕದ ಈ ಒಂದು ರಾಜಕಾರಣ, ಯಾಕೆಂದರೆ ಕಳೆದ ಅವಧಿಯಲ್ಲಿಯೂ ಕೂಡ BJP ಅವಧಿಯಲ್ಲಿ 3 ಜನ, ಇಬ್ಬಿಬ್ಬರು, ಒಟ್ಟು ಒಂದೊಂದು ಟರ್ಮಲ್ಲಿ 3 ಜನ ಮುಖ್ಯಮಂತ್ರಿ ಆಗಿದ್ದನ್ನು ನಾವು ಗಮನಿಸಬಹುದು. ಅಂದರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಲಾಬಿ ನಡೆಸೋದ್ರ ಬಗ್ಗೆನೂ ಕೂಡ. ಯಾಕೆಂದರೆ ಯಾರು ಅವರಿಗೆ ನಿಷ್ಠರಾಗಿರ್ತಾರೋ ಅವರ ಬೆಂಬಲಿಗರನ್ನೇ ಆಯ್ಕೆ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಅವರನ್ನು ಆಯ್ಕೆ ಮಾಡುವಂಥದ್ದು ಕೂಡ ನಡೆಯುತ್ತೆ. ಸೊ ಹಾಗಾಗಿ ನೂತನ ಮುಖ್ಯಮಂತ್ರಿ ಆಗೋದೇ ಆದರೆ ಯಾರಾಗುತ್ತಾರೆ, ಅವರ ಪ್ಲಸ್ ಏನು ಮೈನಸ್ ಏನು ನೋಡೋಣ.